ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇಂದಿನಿಂದ 3 ದಿನಗಳ ಕಾಲ ಮಾವು ಮತ್ತು ಹಲಸು ಮೇಳವನ್ನು ಆಯೋಜನೆ ಮಾಡಲಾಗಿದೆ. ಮೈಸೂರಿನ ನಜರ್ಬಾದ್ನಲ್ಲಿರುವಂಥ ಕುಪ್ಪಣ್ಣ ಉದ್ಯಾನವನದಲ್ಲಿ ಈ ಒಂದು ಮಾವು ಮತ್ತು ಹಲಸು ಮೇಳವನ್ನು ಆಯೋಜನೆ ಮಾಡಲಾಗಿದ್ದು ಸುಮಾರು 45 ಮಳಿಗೆಗಳನ್ನು ಇಲ್ಲಿ ತೆರೆಯಲಾಗಿದೆ. ಒಟ್ಟು 8 ಜಿಲ್ಲೆಗಳ ರೈತರು ಈ ಒಂದು ಮಾವು ಮತ್ತು ಹಲಸು ಮೇಳದಲ್ಲಿ ಭಾಗಿಯಾಗಿದ್ದಾರೆ. ಮೈಸೂರು, ಮಂಡ್ಯ, ಚಾಮರಾಜನಗರ, ರಾಮನಗರ, ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಈ ಬಾರಿ ಉತ್ತರ ಕರ್ನಾಟಕದ ಜಿಲ್ಲೆಗಳ ರೈತರು ಕೂಡ ಈ ಒಂದು ಮಾವು ಮೇಳದಲ್ಲಿ ಭಾಗಿಯಾಗಿರೋದು ವಿಶೇಷ. ಧಾರವಾಡ, ಕೊಪ್ಪಳ ಭಾಗದ ರೈತರು ಕೂಡ ಈ ಬಾರಿಯ ಮಾವು ಮೇಳದಲ್ಲಿ ಭಾಗಿಯಾಗಿ ಮಾವು ಮಾರಾಟವನ್ನು ಮಾಡ್ತಾ ಇದ್ದಾರೆ. ಇನ್ನು ಈ ಮೊದಲ ದಿನ ಒಂದು ಮಾವು ಮತ್ತು ಹಲಸು ಮೇಳಕ್ಕೆ ಮಳೆ ಸುರಿತಾ ಇದ್ರೂ ಕೂಡ ಒಂದು ಜನರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಮಾವು ಮತ್ತು ಹಲಸಿನ ಹಣ್ಣುಗಳನ್ನು ಖರೀದಿ ಮಾಡೋದಲ್ಲಿ ತೊಡಗಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಉತ್ತರ ಕರ್ನಾಟಕದಿಂದ ಬಂದಿರುವಂತಹ ರತ್ನಗಿರಿ ಆಪೋಸು, ದೇವಗಡ ಆಪೋಸು, ಕೇಸರು, ಕಲ್ಮಿ ಅಥವಾ ಪೈರಿ, ಬೇನಿಷ, ಕರೆ ಇಷಾಡಿ, ಬಾಳಮಾವು ಮಾವುಗಳಿಗೆ ಒಂದು ಹೆಚ್ಚಿನ ಬೇಡಿಕೆ ಕಂಡು ಬಂದಿದೆ. ಏಕೆಂದರೆ ಆ ಭಾಗದಿಂದ ಈ ಬಾರಿ ರೈತರು ಬಂದಿರೋದ್ರಿಂದ ಜನರು ಕೂಡ ಆ ಭಾಗದ ಒಂದು ಮಾವಿನ ಹಣ್ಣಿನ ಖರೀದಿಗೆ ಮುಗಿಬಿದ್ದಿರೋದು ಇಲ್ಲಿ ಕಂಡು ಬರ್ತಾ ಇದೆ. ಉತ್ತರ ಕರ್ನಾಟಕದ ಮಾವಿನ ಹಣ್ಣನ್ನು ಕೊಂಡುಕೊಳ್ಳೋದಕ್ಕೆ ಜನರು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಒಂದು ಉತ್ತರ ಕರ್ನಾಟಕ ಭಾಗದ ಒಂದು ಮಳಿಗೆಗಳ ಮುಂದೆ ಜಮಾಯಿಸಿರೋದು ಕಂಡು ಬರ್ತಾ ಇದೆ. ಈ ಮೈಸೂರು ಭಾಗದ ಒಂದು ಮಳಿಗೆಗಳಿಗಿಂತ ಉತ್ತರ ಕರ್ನಾಟಕ ಭಾಗದ ಮಳಿಗೆಗಳತ್ತ ಮಾವಿನ ಹಣ್ಣನ್ನು ಕೊಂಡುಕೊಳ್ಳೋದಕ್ಕೆ ಗ್ರಾಹಕರು ಮುಗಿಬಿದ್ದಿರೋದು ಇಲ್ಲಿ ಕಂಡು ಬರ್ತಾ ಇದೆ. ಒಟ್ಟಾರೆಯಾಗಿ ಒಂದು ತೋಟಗಾರಿಕೆ ಇಲಾಖೆ ವತಿಯಿಂದ ಮೈಸೂರಿನಲ್ಲಿ ಆಯೋಜನೆ ಮಾಡಿರುವಂಥ ಮಾವು ಮತ್ತು ಹಲಸು ಮೇಳಕ್ಕೆ ಒಂದು ಜನರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಮುಂದಿನ 2 ದಿನಗಳ ಕಾಲ ವ್ಯಾಪಾರ ಒಂದು ದೊಡ್ಡ ಮಟ್ಟದಲ್ಲಿ ನಡೆಯುವಂಥ ನಿರೀಕ್ಷೆ ಇದೆ. ಯಾಕೆಂದರೆ ಕಳೆದ ಬಾರಿ ಒಂದು 130 ಟನ್ ಮಾವಿನ ಹಣ್ಣು ಬಂದು ಸಂಪೂರ್ಣ ಒಂದು ಬಿಕರಿಯಾಗಿತ್ತು. ಈ ಬಾರಿ 200 ಟನ್ ಮಾವಿನ ಹಣ್ಣು ಬಂದಿದ್ದು ಅದು ಸಂಪೂರ್ಣವಾಗಿ ಬಿಕರಿಯಾಗುವಂಥ ವಿಶ್ವಾಸದಲ್ಲಿ ಮಾರಾಟಗಾರರು ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು.